ಹಾಯ್ ನಮಸ್ಕಾರ ಎಲ್ರಿಗೂ. ನೀವೇನಾದರೂ ಮಾನ್ಸೂನ್ ರೈಡ್ ಪ್ಲಾನ್ ಮಾಡ್ತಿದ್ದೀರಾ? ಯಾವ್ಯಾವ ಥಿಂಗ್ಸ್ನ ನಾನು ಕ್ಯಾರಿ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣಂತೆ. ನೀವೇನಾದರೂ ಮಾನ್ಸೂನ್ ಪ್ಲಾನ್ ಮಾಡ್ತಿದ್ರೆ ಈ ಲಗೇಜ್ ನೀವು ತಗೊಂಡೋಗ್ರಿ. ಇದು ನನ್ನ 2 ಲಗೇಜ್ ಸೆಟಪ್. ಇದನ್ನ 4 ಕ್ಯಾಟಗರಿ ಒಳಗೆ ಡಿವೈಡ್ ಮಾಡೀನಿ. ಫಸ್ಟ್ ಒನ್ ಏನಂತ ಅಂದರೆ ಕ್ಲಾತ್ಸ್ ಮತ್ತು ರೈನ್ ಗೇರ್ಸ್ ಅಂತ. ನಾನು ಇದೊಂದು ಪ್ಯಾಕೆಟ್ನ ಕ್ಯಾರಿ ಮಾಡ್ತೀನಿ. ಇದರೊಳಗೆ ಏನಂದರೆ ಈ ರೈಡಿಂಗ್ ಜಾಕೆಟ್ ಜೊತೆಗೆ ಬಂದಿರೋ ರೈನ್ ಜಾಕೆಟು ಪ್ಲಸ್ ಇದು ಝೀಲಿಂದ ನಾನು ಪ್ಯಾಂಟ್ ತೊಗೊಂಡಿರೋದು. ಸೊ ಇದೆರಡು ನೀವು ಹಳೆ ವೀಡಿಯೋ ನೋಡಿದರೆ ನಿಮ್ಗೆ ಗೊತ್ತಿರುತ್ತೆ. ನಾನು ವೀಡಿಯೋ ಆದಷ್ಟು ಶಾರ್ಟ್ ಮಾಡೋಕೆ ನೋಡ್ತೀನಿ. ಪ್ರತಿಯೊಂದು ಓಪನ್ ಮಾಡಿ ತೋರಿಸಲ್ಲ. ನನಗೆ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅನಿಸಿದ್ದಂದರೆ ಇದೊಂದೇ. ಇದೇನಂದರೆ ರೈನ್ ಕೋಟ್ ಥರನೇ. ಈ ಥರದ್ದು ನಿಮ್ಗೆ ಎಲ್ಲೇನೋ ಸಿಕ್ತಂದರೆ ತೊಗೊಂಬಿಡ್ರಿ. ಯಾಕಂದರೆ ಇದ್ರಷ್ಟು ಬೆಸ್ಟ್ ಯಾವ್ದು ಇಲ್ಲ. ಈಗ 1500-2000 ಕೊಟ್ಟು ನೀವು ರೈನ್ ಲೈನರ್ ತೊಗೊಳೋದಕ್ಕಿಂತ ಒಂದು ಸ್ಟಾಕ್ ಏನು ಬರುತ್ತಾ ಅದೇ ತೊಗೊಳ್ರಿ. ಇದು ಸ್ಟಾಕ್ ಅಂದರೆ ರೈಡಿಂಗ್ ಜಾಕೆಟ್ ಜೊತೆಗೆ ಬಂದಿರೋದು. ಅದಿಲ್ಲ ಅಂತಂದರೆ ಈ ಥರದ್ದು ಪ್ಲಾಸ್ಟಿಕ್ಕಿನ ತೊಗೊಳ್ರಿ. ಒಂದು ಹನಿ ನೀರು ಹೋಗಲ್ಲ. ಬಟ್ ಕೈ ಹತ್ರ ಏನಂದರೆ ಇಲಾಸ್ಟಿಕ್ ಇರಲ್ಲ. ಅದು ಅದ್ರೊಳಗೆ ನೀರು ಹೋಗೋ ಚಾನ್ಸ್ ಇರುತ್ತೆ. ಅದನ್ನೇ ನೀವು ಬೇಕಾದ್ರೆ ಹಿಂಗೆ ಸುತ್ತಿ ಹಿಂಗೆ ಯಾವುದಕ್ಕಾದ್ರೂ ನೀವು ಹಿಂಗೆ ಒಳಗೆ ಹಾಕಿದ್ರಿ, ಇಲ್ಲ ಒಂದು ರಬ್ಬರ್ ಬ್ಯಾಂಡ್ ಹಾಕ್ಕೊಂಡ್ರಿ ಅಂದರೆ ಇದ್ರಷ್ಟು ಬೆಸ್ಟ್ ಇಲ್ಲ. ಇದು ಒಂದು ನಿಮ್ಗೆ 50-100 ರೂಪಾಯಿ ಒಳಗೆ ಸಿಗ್ತೈತಿ ಇದು ನಿಮ್ಗೆ. ಸೊ ಇದು ಬೆಸ್ಟ್. ಸೊ ಇದೆರಡನ್ನೂ ಕ್ಯಾರಿ ಮಾಡ್ತೀನಿ. ಅಂದರೆ ಇದು ನನಗೆ ಮೇಲೇನೂ ಆಯಿತು, ಕೆಳಗೂ ಆಯಿತು. ಪ್ಲಸ್ ಇದು ಬಂದು ಶೂ ಕವರ್ಸ್. ಇದು ನಿಮಗೆ ಮೀಶೋ ಒಳಗೆ ಸಿಗ್ತಾವೆ. ಇದು ಹೆಂಗಂದರೆ ಸಿಲಿಕಾನ್ ಥರ ಬರುತ್ತೆ. ಇದು ನಿಮಗೆ ಇದು ನೀವು ಕಾಣಬಹುದು. ಈ ಥರ ಬರುತ್ತೆ. ಇದರೊಳಗೆ ನೀವು ನಿಮ್ಮ ಶೂನ ಹಾಕ್ಬೋದು. ಸೊ ಇದು ನಿಮಗೆ ಟಾಪ್ ಟು ಬಾಟಮ್ ಆಯ್ತು ನಿಮಗೆ. ಆಮೇಲೆ ಕ್ಲಾತ್ಸ್. ಇವಾಗ ನಾನು 4 ದಿನ ಟ್ರಿಪ್ ಇತ್ತಂದರೆ ನಾನು 4 ಟಿ ಶರ್ಟ್ ಕ್ಯಾರಿ ಮಾಡ್ತೀನಿ, 2 ಪ್ಯಾಂಟ್ನೇ ಕ್ಯಾರಿ ಮಾಡ್ತೀನಿ, ಹಾಗೆ ಒಂದು ಶಾರ್ಟ್ಸ್ ಕ್ಯಾರಿ ಮಾಡ್ತೀನಿ. ಬಟ್ ಮಳೆಗಾಲ ಅಲ್ಲ, ಸೊ ಅದಕ್ಕೆ ಒಂದು ನೈಟ್ ಪ್ಯಾಂಟ್. ಬಟ್ ನಾನು ಯಾವ ಥರ ಪ್ಯಾಂಟ್ ಕ್ಯಾರಿ ಮಾಡ್ತೀನಿ ಅಂದರೆ ಒಂದು ಜೀನ್ಸ್ ಕ್ಯಾರಿ ಮಾಡಿರ್ತೀನಿ, ಅಂದರೆ ದಪ್ಪ ಇರುತ್ತಾ ಅದು ಒಂದು. ಇಲ್ಲ ಅಂದರೆ ಒಂದು ಕಾರ್ಗೋ ಕ್ಯಾರಿ ಮಾಡ್ತೀನಿ. ಈ ಕಾರ್ಗೋ ಏನಾಗುತ್ತೆ ಅಂದರೆ ಜಾಸ್ತಿ ಪಾಕೆಟ್ಸ್ ಇರ್ತಾವೆ, ಏನಾದರೂ ಇಟ್ಕೊಳ್ಳೋಕ್ಕಾಯ್ತು ಇದಕ್ಕಾಯ್ತು ಅಂತ. ಆಮೇಲೆ ನೀವು ಟಿ ಶರ್ಟ್ಗಳು ತೊಗೊಂಡಾಗ ಬೆಸ್ಟ್. ನೀವು ಟಿ ಶರ್ಟ್ಗಳು ಏನಾರು ತೊಗೊಂಡು ಹೊಂಟ್ರೆ ಅಟ್ಲೀಸ್ಟ್ ಅದ್ರೊಳಗೆ ಮಿನಿಮಮ್ ಅಂದರೆ ಒಂದು 2 ಜೆರ್ಸಿನೇ ಕ್ಯಾರಿ ಮಾಡಿರಿ ಟಿ ಶರ್ಟ್ಗಳು. ಯಾಕಂದರೆ ಇದು ಫೋಲ್ಡ್ ಮಾಡಿದರೆ ಅದೇ ಇಷ್ಟೇ ಆಗುತ್ತೆ. ಇದಕ್ಕೆ ನೀವು ಐರನ್ ಮಾಡ್ಬೇಕಂತ ಇಲ್ಲ, ಏನಿಲ್ಲ. ಜಸ್ಟ್ ನೀವು ಅಕಸ್ಮಾತ್ ಇದಿತ್ತು ಅಂದ್ರೂ ನೀವು ಹಿಂಡಿ ಒಣ ಹಾಕಿದರೆ ತಾಸು ಒಳಗೆಲ್ಲ ಒಣಗಿಬಿಡುತ್ತಿದ್ದು. ಸೊ ಇದ್ರ ಜೊತೆಗೆ ನಾನು ಇದು ಟವಲ್ ಕ್ಯಾರಿ ಮಾಡ್ತೀನಿ. ಸೊ ಇದನ್ನು ನಾನು ಡಿಕ್ಯಾಥ್ಲಾನ್ ಒಳಗೆ ತೊಗೊಂಡಿದ್ದೆ. ಸೊ ಇದೇನಂದ್ರೆ ಮೈಕ್ರೋ ಫೈಬರ್ ಟವಲ್. ಇದು ಸೈಜ್ನೂ ದೊಡ್ಡದು ಬರ್ತೈತಿ. ಬಟ್ ಏನಂದ್ರೆ ಕಾಂಪ್ಯಾಕ್ಟ್ ಸೈಜ್ ಇರ್ತೈತಿ. ನೀವು ಚೆನ್ನಾಗಿ ಹಿಂಡಿ ಹಾಕಿದರೆ ಒಂದು 15-20 ನಿಮಿಷ ಒಳಗೆಲ್ಲ ಫ್ಯಾನಿಗೆ ಒಣಗೋಗ್ಬಿಡುತ್ತೆ ಇದು. ಸೊ ಇದೊಂದು ಕ್ಯಾರಿ ಮಾಡ್ತೀನಿ. ಇದಿಷ್ಟು ಡ್ರೆಸ್ಸಿಂದ ಆಯಿತು. ನೆಕ್ಸ್ಟು ಮೆಡಿಕೇಷನ್ ಮತ್ತು ಹೆಲ್ತಿಗೆ ಏನೇನು ಕ್ಯಾರಿ ಮಾಡ್ತೀನಿ ಅಂತ. ಇವಾಗ ಮೆಡಿಕೇಷನ್ ಒಳಗೆ ನಾನು ಈ ಥರದ್ದು ಕವರ್ ಏನು ಕ್ಯಾರಿ ಮಾಡಿಬಿಡ್ತೀನಿ. ಇದರೊಳಗೆ ಏನಿರುತ್ತೆ ಅಂದರೆ ಜಸ್ಟ್ ನಾನು 3 ಟ್ಯಾಬ್ಲೆಟ್ ಯೂಸ್ ಮಾಡ್ತೀನಿ ಅಷ್ಟೇ, ಇನ್ ಕೇಸ್ ಎಮರ್ಜೆನ್ಸಿಗೆ ಅಂತ. ಒಂದು ಡೊಲೋ 650 ಪ್ಲಸ್ ಒಂದು ಸಿಟ್ರಿಜಿನ್ ಯೂಸ್ ಮಾಡ್ತೀನಿ. ಆಮೇಲೆ ಇನ್ನೊಂದು ಇದು ಬಿ ಕಾಂಪ್ಲೆಕ್ಸ್ ಅಂತ ಎಮರ್ಜೆನ್ಸಿಗೆ. ಇವಾಗ ಅಕಸ್ಮಾತ್ ನಾವು ಲೇಟ್ ನೈಟ್ ಏನಾದರೂ ನಾವು ರೀಚ್ ಆಗ್ತೀವಿ ಅಂತ ಅಂದಾಗ ಕೆಲವೊಂದು ಮೆಡಿಕಲ್ ಶಾಪು ಎಲ್ಲ ಮುಚ್ಚಿಬಿಟ್ಟಿರ್ತಾರೆ. ಸೊ ಆ ಟೈಮ್ ಒಳಗೆ ಜಸ್ಟ್ ಎಮರ್ಜೆನ್ಸಿ ಇದನ್ನ ಇಟ್ಕೊಂಡ್ರೆ ಬೆಸ್ಟು. ಪೇನ್ ರಿಲೀಫ್ ಸ್ಪ್ರೇ. ಈ ಥರದ್ದು ಒಂದು ಸ್ಪ್ರೇ ಕ್ಯಾರಿ ಮಾಡೋದ್ರಿಂದ ನಿಮ್ಗೆ ಏನಾದರೂ ಕ್ರ್ಯಾಂಪ್ಸ್ ಅಥವಾ ಆ ಥರದ್ದು ಏನಾದರೂ ಮಸಲ್ ಪೇನ್ ಆ ಥರದ್ದು ಇನ್ಸ್ಟಂಟಾಗಿ ಏನಾದರೂ ಇತ್ತು ಅಂದರೆ ಈ ರಿಲೀಫ್ ಮಾಡ್ಬೋದು. ಇದಿಲ್ಲ ಅಂದರೆ ಬೇಕಾದರೆ ನೀವು ಮೆಂಥೋ ಪ್ಲಸ್ ಆ ಥರದ್ದು ಕ್ಯಾರಿ ಮಾಡಬಹುದು. ಆಮೇಲೆ ಇದೊಂದು ಕ್ರೀಮು. ಆ್ಯಕ್ಚುಲಿ ಇದು ಗಾಯ ಇದೇನಾದರೂ ಆಯ್ತಂದರೆ ಟಿಂಚರ್ ಥರ ವರ್ಕ್ ಆಗುತ್ತೆ ಇದು. ಅಂದರೆ ಆ ಟೈಮಿಗೆ ಜಾಸ್ತಿ ಉರಿಯುತ್ತೆ, ಬಟ್ ಜಲ್ದಿ ಒಣಗಿಸ್ಬಿಡುತ್ತೆ ಗಾಯನ. ಸೊ ಇದೊಂದು ಕ್ಯಾರಿ ಮಾಡ್ತೀವಿ. ಮತ್ತು ಬ್ಯಾಂಡೇಜಸ್ಸು, ಆಮೇಲೆ ಕಾಟನ್. ಅದು ನನ್ನ ಹತ್ರ ಇಲ್ಲ, ನಮ್ಮ ಗೌತಮ್ ಹತ್ರ ಇದೆ. ಈ ಗ್ರೂಪ್ ಒಳಗೆ ಹೋದರೆ ಒಬ್ಬೊಬ್ಬರು ಒಂದೊಂದು ಐಟಮ್ಸ್ನ ನಾವು ಇಟ್ಕೊಂಡು ಹೋಗ್ತಿರ್ತೀವಿ. ಯಾಕಂದರೆ ಈಗ ಒಬ್ಬರಿಗೆ ಅಂದರೆ ಇದೆಲ್ಲ ಲಗೇಜ್ ಹೆವಿ ಆಗ್ತೈತಿ. ಸೊ ನೀವು ಒಬ್ಬರೇ ಹೋಗ್ತೀರಿ ಅಂದರೆ ಆದಷ್ಟು ಕಾಂಪ್ಯಾಕ್ಟ್ ಮಾಡ್ಕೊಳ್ರಿ ಅಷ್ಟೇ ಲಗೇಜ್ನ. ಮತ್ತು ಇದು ORS ಅಂತ. ಇದು ಒಂದು ಪ್ಯಾಕೆಟ್ ಕ್ಯಾರಿ ಮಾಡ್ತೀವಿ. ಅಂದರೆ ನಿಮಗೆ ಇನ್ ಕೇಸ್ ಎನರ್ಜಿ ಲೋ ಫೀಲ್ ಆಯ್ತೋ ಇಲ್ಲ, ನೀವು ಇದನ್ನೇ ಅಂತಲ್ಲ ಎಲೆಕ್ಟ್ರಾಲ್ ಅಂತಂದು ಸಿಗುತ್ತೆ. ಸೊ ಬಜೆಟ್ ಒಳಗೆ ಇದು ಬೆಸ್ಟ್. ORSನ ಅಕಸ್ಮಾತ್ ನಿಮ್ಗೇನಾದರೂ ಸುಸ್ತು ಆ ಥರದ್ದು ಆತಂದರೆ ನೀವು ನೀರೊಳಗೆ ಹಾಕೊಂಡು ಕುಡಿಬೋದು. ಅಂದರೆ ಎಲೆಕ್ಟ್ರೋಲೈಟ್ಸ್ನ ರೀಸ್ಟೋರ್ ಮಾಡುತ್ತಿದೆಯಲ್ಲ. ಇದು ನಿಮಗೆ 5 ರೂಪಾಯಿಗೆ ಒಂದು ಪ್ಯಾಕೆಟ್ ಬರುತ್ತಾ. ಸೊ ಇದನ್ನು ನೀವು ಒಂದು 2 ಕ್ಯಾರಿ ಮಾಡಿದರೆ ಆಯಿತು. ನೀವು ರೆಗ್ಯುಲರಾಗಿ ಕುಡಿಬೇಕಂತಿಲ್ಲ. ನಿಮಗೆ ಸುಸ್ತಾಯಿತು ಆ ಥರ ನಿಮಗೇನಾದರೂ ಎನರ್ಜಿ ಲೋ ಫೀಲ್ ಆಯ್ತು ಅಂದಾಗ ನೀರೊಳಗೆ ಮಿಕ್ಸ್ ಮಾಡ್ಕೊಂಡು ನೀವು ಕುಡಿಬೋದು. ಇದಿಷ್ಟು ಮೆಡಿಸಿನಿಂದ ಆಯಿತು. ಇವಾಗ ನೆಕ್ಸ್ಟು ಟೂಲ್ಸ್ ಏನೇನು ಕ್ಯಾರಿ ಮಾಡ್ತೀವಿ, ರಿಪೇರ್ ಕಿಟ್ ಏನು ಕ್ಯಾರಿ ಮಾಡ್ತೀವಿ ಅಂತ. ಇದರಲ್ಲಿ ಫಸ್ಟ್ ಏನಂದರೆ ನಾನು ಈ ಥರದ್ದೊಂದು ಬಾಕ್ಸು, ಈ ಟೂಲ್ ಬಾಕ್ಸು. ಇದ್ರೊಳಗೆ ನಿಮ್ಗೆ ಆಲ್ಮೋಸ್ಟ್ ಎಲ್ಲ ನಟ್ಗಳಿಗೂ ಅಡ್ಜಸ್ಟ್ ಆಗಂಗೆ ಇದ್ರಾಗೆಲ್ಲ ಬಿಟ್ಗಳಿರುತ್ತೆ. ಸೊ ಇದು ಒಂದು ಕ್ಯಾರಿ ಮಾಡಿದರೆ ನೀವು ಆಲ್ಮೋಸ್ಟ್ ಎಲ್ಲ ಕ್ಯಾರಿ ಮಾಡ್ದಂಗೆ. ಬಟ್ ಕೆಲವು ಕಡೆ ಈಗ ನನ್ನ ಬೈಕ್ ಇದ್ದಂಗೆ ಇನ್ನೊಂದು ಬೈಕ್ ಇಲ್ಲ. ಸೊ ಅದಕ್ಕೇನು ಮಾಡ್ತೀವಿ ಅಂತ ಅಂದರೆ ಈ ಥರ ಎಕ್ಸ್ಟ್ರಾ ಸ್ಪ್ಯಾನರ್ಸ್ನ ಯೂಸ್ ಮಾಡ್ತಾ. ಯಾಕಂದರೆ ಕೆಲವು ಕಡೆ ಈ ಟೂಲ್ ಬಾಕ್ಸ್ ವರ್ಕ್ ಆಗೋಲ್ಲ. ಇದ್ರಾಗಿರೋ ಬಿಟ್ನ ನಿಮ್ಗೆ ಹಾಕೋಕ್ಕಾಗ್ತಿರಲ್ಲ.
ಸೊ ಆ ಟೈಮ್ ಒಳಗೆ ಇವನು ಕ್ಯಾರಿ ಮಾಡಿರಿ, ಇವೇನು ಜಾಸ್ತಿ ಸ್ಪೇಸ್ನ ತೊಗೊಳಲ್ಲ. ಸೊ ಇದಿಷ್ಟು ಈ ಥರದ್ದೊಂದು ನೋಸ್ ಪ್ಲೇಯರು, ಹಾಗೆ ಒಂದು ವೈರ್ ಕಟ್ರು. ಈ ಕಟ್ರ್ ಒಳಗೆ ಇದೊಂದು ರೇಡಿಯಂ ಕಟ್ರ್ ಅಥವಾ ಬ್ಲೇಡ್ ಅಂದ್ಕೊಳ್ರಿ. ಸೊ ಇದು ಒಂದು ಕ್ಯಾರಿ ಮಾಡ್ತೀವಿ ಎಮರ್ಜೆನ್ಸಿಗೆ. ಈ ಥರದ್ದು ನೀವೊಂದು ಚಿಕ್ಕದೊಂದು ವೈರ್ ಇಟ್ಕೊಳ್ಳೋದು ಉತ್ತಮ. ಅಂದರೆ ನಿಮ್ಮ ಅಕಸ್ಮಾತ್ ವೈರಿಂಗ್ ಏನಾದರೂ ಆಯ್ತಂದರೆ ನೀವು ಕನೆಕ್ಟಿವಿಟಿ ಅದನ್ನೆಲ್ಲ ಚೆಕ್ ಮಾಡ್ಬೋದು ನೀವು. ಆಮೇಲೆ ಇದನ್ನ ಹಾಕ್ಕೊಂಡ್ರೆ ನಾವು ಆಲ್ಮೋಸ್ಟ್ ಚೈನ್ ಟೈಟ್ ಮಾಡೋದಿರಲಿ. ಸೊ ಇದು ಆಲ್ ಇನ್ ಒನ್ ಅಂತ. ಈ ಥರದ್ದೊಂದು ಅಡ್ಜಸ್ಟೇಬಲ್ ರಿಂಚ್ನ ನೀವು ಕ್ಯಾರಿ ಮಾಡ್ಬೋದು. ಅದಾದಮೇಲೆ ಇದು ಎಕ್ಸ್ಟ್ರಾ ಫ್ಯೂಸಸ್, ಇವು ಎಕ್ಸ್ಟ್ರಾ ಫ್ಯೂಸ್ಗಳು. ಸೊ ಗಾಡಿ ಜೊತೆಗೆ ಒಂದೆರಡು ಬಂದಿರುತ್ತೆ. ಸೊ ನೀವು ಕ್ಯಾರಿ ಮಾಡಿದ್ರು ಬಂತು, ಇಲ್ಲಾಂದ್ರೂ ಬಂತು. ಬಟ್ ಕೆಲವೊಂದು ಹಳೆಯ ಗಾಡಿ ಇದ್ದು ಬಂದರೆ ಯೂಸ್ ಮಾಡಿಬಿಟ್ಟಿರ್ತಾರೆ ಅದಕ್ಕೆ ಈ ಥರದ್ದು ಫ್ಯೂಸು. ಇಲ್ಲ ಹಳೆಯ ಗಾಡಿ ಇತ್ತಂದರೆ ಅದು ಟ್ಯೂಬ್ ಥರ ಬರುತ್ತೆ ಫ್ಯೂಸ್. ಸೊ ಆ ಥರದ್ದು ಎಕ್ಸ್ಟ್ರಾ ಫ್ಯೂಸ್ನ ನೀವು ಕ್ಯಾರಿ ಮಾಡ್ಬೋದೇನು, ಯಾಕಂದರೆ ನೀವು ಮಳೆ ಒಳಗೆ ಹೊಂಟಿರ್ತೀರಿ. ಸೊ ಶಾರ್ಟ್ ಆಗೋ ಚಾನ್ಸ್ ಇರುತ್ತೆ. ನೀವು ಏನಂದರೆ ನೆಗೆಟಿವ್ ಪ್ರಿಪೇರ್ ಆಗಿಬಿಟ್ರೆ ಆರಾಮ್ ಸೆಟಪ್ ಮಾಡ್ಬೋದು. ಸೊ ಇದಿಷ್ಟು ಟೂಲ್ದಾಯಿತು. ಆಮೇಲೆ ಗಮ್ ಒಳಗೆ ನಾವು 3 ಕ್ಯಾರಿ ಮಾಡ್ತೀವಿ. ಇದು ಬಂದು ಎಮ್ಸಿಲ್. ಏನಂದರೆ ಇದು ನಿಮ್ಗೆ ಆಲ್ರೆಡಿ ಯೂಸಸ್ ಗೊತ್ತು. ಆ ಥರದ್ದು ಏನಾದರೂ ಸಿಚುವೇಶನ್ ಇದ್ದಾಗ ಎಮ್ಸಿಲ್ಲು. ಆಮೇಲೆ ಇದು ಅರಾರ್ಡೆಟ್ ಅಂತ, ಇದು ಇದಕ್ಕಿಂತ ಸ್ಟ್ರಾಂಗು, ಬಟ್ ಟೈಮ್ ಜಾಸ್ತಿ ಹಿಡಿಯುತ್ತೆ ಇದು. ಅದು ಬಿಟ್ಟರೆ ಸೂಪರ್ ಗ್ಲೂ, ಅಂದರೆ ಇದನ್ನು ನೀವು ಫೆವಿಕ್ವಿಕ್ ಅಂತ ಕರಿತೀರಲ್ಲ, ಆ ಥರದ್ದು ಒಂದು ಟ್ಯೂಬ್. ಸೊ ಇದಿಷ್ಟು ಪಂಚರ್ ಕಿಟ್. ಅಂದರೆ ನಂದು ಟ್ಯೂಬ್ ಗಾಡಿ ಅಲ್ಲ, ಸೊ ನಂದು ಪಂಚರ್ ಕಿಟ್ ಏನು ಇರೋಲ್ಲ. ಸೊ ಅದಕ್ಕೆ ನಾನೇನು ಮಾಡ್ತೀನಿ ಅಂದ್ರೆ ಇದು ಫ್ರಂಟ್ ಟ್ಯೂಬ್ನ ಒಂದು ಕ್ಯಾರಿ ಮಾಡ್ತೀನಿ. ಯಾಕಂದರೆ ನಂದು ರೇರ್ ಟ್ಯೂಬ್ ಏನಾದರೂ ಆಯಿತು ಅಂತ ಅಂದರೆ ನಾನು ಹಂಗೆ ಓಡಿಸ್ಬೋದು. ಅಂದರೆ ನಾನು ನೆಕ್ಸ್ಟ್ ಹೋದ್ನಂದರೆ ಆಲ್ಮೋಸ್ಟ್ ನಾನು ಸ್ಪ್ಲೆಂಡರ್ ಗಾಡಿ ಇದಾದರೂ ಹಾಕಿಸ್ಬೋದು, ಇಲ್ಲ ಬುಲೆಟ್ದಾದರೂ ಹಾಕಿಸ್ಬೋದು, ಎಮರ್ಜೆನ್ಸಿಗೆ ಪಲ್ಸರ್ದಾದರೂ ಹಾಕಿಸ್ಬೋದು. ಬಟ್ ಫ್ರಂಟ್ ವೀಲ್ ಅಂತ ಬಂದರೆ 90-90-21 ಬರ್ತಿದೆ. ಎಕ್ಸ್ಪಲ್ಸು, ಹಿಮಾಲಯನ್ನ, ಆ ಥರ ದೊಡ್ಡ ವೀಲ್ಗಳಿಗೆ ಇದು ಬರ್ತೈತಿ. ಸೊ ಈ ಟ್ಯೂಬು ನಿಮಗೆ ಎಲ್ಲಿ ಸಿಗೋಲ್ಲ. ಸೊ ಬೆಟ್ರ್ ಈ ಥರದ್ದು ಒಂದು ಕ್ಯಾರಿ ಮಾಡಿದರೆ ಸಾಕು. ಅಂದರೆ ಇವಾಗ ನಿಮ್ಮ ಗ್ರೂಪ್ ಒಳಗೆ, ಈ ನನ್ನ ಗ್ರೂಪ್ ಒಳಗೆ 2 ಎಕ್ಸ್ಪಲ್ಸು, 1 ಹಿಮಾಲಯನ್ ಬಂದಿರುತ್ತೆ. ಸೊ ಹಂಗಾಗಿ ನಾವು ಒಂದನ್ನು ಕ್ಯಾರಿ ಮಾಡಿಬಿಟ್ರೆ ನಮ್ಮ 3 ಆಗುತ್ತೆ ಎಮರ್ಜೆನ್ಸಿ ಏನಾದರೂ ಇತ್ತಂದರೆ. ಅದಾದಮೇಲೆ ಈ ಥರದ್ದು ಪೋರ್ಟೇಬಲ್ ಟೈರ್ ಇನ್ಫ್ಲೇಟರ್ ಅಂತ, ಒಂದು ಸೆಕೆಂಡ್ ಹೇಳಿ ತೋರಿಸ್ತೀನಿ. ಇದು ನಾನು ತೊಗೊಂಡಿದ್ದು ಪೋಟ್ರೋನಿಕ್ಸ್ ಅವ್ರದ್ದು. ಇದು ಯಾವುದೇ ಪ್ರಮೋಷನ್ ಇಲ್ಲ, ನೀವು ಯಾವುದಾದ್ರೂ ತೊಗೋಬೋದು. ಈ ಥರದ್ದು ಒಂದು ವೈರ್ಲೆಸ್ ದಿತ್ತ ಅಂದರೆ ನಿಮಗೆ ಅಕಸ್ಮಾತ್ ಪಂಚರ್ ಆಗಿತ್ತು ಆ ಟೈಮ್ ಒಳಗೆ, ನಿಮಗೇನು ನಿಯರ್ ಬೈ ಪಂಚರ್ ಶಾಪ್ ಇಲ್ಲ ಅಂತ ಅಂದಾಗ ನೀವು ಏರ್ನ ಹಾಕ್ಕೊಂಡು ಗಾಡಿನ ಮುಂದಕ್ಕೆ ತಗೊಂಡು ಹೋಗ್ಬೋದು. ಇದಲ್ದಲೆ ಒಂದು ರೋಪ್ನ ಕ್ಯಾರಿ ಮಾಡ್ತೀವಿ. ಇದೊಂದು ಮರ್ತುಬಿಟ್ಟಿದ್ದೆ, ಇದು ವೈರಿಂಗ್ ಟೇಪ್. ಇದು ಒಂದು ಪ್ಲಸ್ ಈ ಥರದ್ದೊಂದು ರೋಪು. ಇನ್ ಕೇಸ್ ಏನಾದರೂ ಎಮರ್ಜೆನ್ಸಿ ಇತ್ತು ಟೋ ಮಾಡಬೇಕಂತ ಅಂದಾಗ ಇದು ನಮಗೆ ಈಸಿ ಆಗುತ್ತೆ. ಇವಾಗ ಹೈವೇ ಇದಿತ್ತಂದರೆ ಕಾಲಿಂದ ಟೋ ಮಾಡ್ಬೋದು. ಈ ಟರ್ನಿಂಗ್ಸು ಇದು ಜಾಸ್ತಿ ಇತ್ತು ಅಂತ ಅಂದಾಗ, ಇಲ್ಲ ಜಾಸ್ತಿ ಲಾಂಗ್ ಏನಾದರೂ ಇತ್ತು, ನಾವು ಕಾಡು ಒಳಗೆ ಏನಾದರೂ ಇದ್ವಿ ಅಂತ ಅಂದಾಗ, ಸೊ ಈ ಥರದ್ದು ರೋಪ್ ನಿಮ್ಗೆ 2 ವೇದಾಗ ಯೂಸ್ ಆಗ್ತೈತಿ. ಇದು ಒಂದು, ನೀವೆಲ್ಲಾದರೂ ಗಾಡಿ ಸೈಡ್ ಹಾಕಿ ಅಡುಗೆ ಥರದ್ದು ಏನಾದರೂ ಮಾಡ್ಕೊತೀರಿ ಅಂತ ಅಂದಾಗ ಅದಕ್ಕೊಂದು ಯೂಸ್ ಆಗ್ತೈತಿ. ಇಲ್ಲ ಅಂತ ಅಂದರೆ ಗಾಡಿನ ಟೋ ಮಾಡೋಕ್ಕೆ ಯೂಸ್ ಆಗುತ್ತೆ. ಇದೇನು ಕಾಂಪ್ಯಾಕ್ಟ್ ಬರುತ್ತಲ್ಲ, ನೈಲಾನ್ ರೋಪ್ ಇದೇನು ಮಾಡಿದ್ರೂ ಹರಿಯಲ್ಲ ಇದು. ಬಟ್ ನೀವು ತಗೊಂಡಾಗ ಏನು ಮಾಡಿರಿ, ಎಡ್ಜನ್ನ ಸುಡಬೇಕು. ನೀವು ಇದನ್ನ ಈ ಥರ ನೀವು ಎಡ್ಜನ್ನ ಸುಟ್ಟರೆ ಅದು ನೆಕ್ಸ್ಟು ಓಪನ್ ಆಗೋಲ್ಲ. ಸೊ ಇದಿಷ್ಟು ಟೂಲ್ಸ್ನ ನಾನು ಕ್ಯಾರಿ ಮಾಡೋದು. ನೀವು ಇದಿಷ್ಟು ಇತ್ತಂದರೆ, ಅಂದರೆ ಇದೆಲ್ಲ ಒಬ್ಬನೇ ಕ್ಯಾರಿ ಮಾಡಲ್ಲ. ಈಗ ನಾನು ಒಬ್ಬನೇ ಹೋದರೆ ಆಲ್ಮೋಸ್ಟ್ ಬೈಕ್ ಸರ್ವಿಸ್ ಮಾಡಿಸಿದ್ನಂದರೆ ನಾನು ಯಾವುದೋ ಟೂಲ್ಸ್ ಕ್ಯಾರಿ ಮಾಡಲ್ಲ. ಮಾಡಿದರೆ ಇದು ಒಂದೇ ಕ್ಯಾರಿ ಮಾಡ್ತೀನಿ. ನಿಮ್ಮ ಹತ್ರ ಇದಿಲ್ಲ ಅಂದರೆ ಇದು ಅಥವಾ ಇವು. ಯಾಕಂದ್ರೆ ನಿಮ್ಮ ಬೈಕ್ ಒಳಗೆ ಮೇನ್ ಬರೋದು 10 ಬಿಟ್ ಒಂದು ಬರುತ್ತಾ, ಅದನ್ನು ಬಿಟ್ಟರೆ ಇದು 891 ಬರುತ್ತೆ ನಿಮಗೆ. ಸೊ ಇದೆರಡು ಮೇಜರಾಗಿ ಬೇಕು ನಿಮ್ಗೆ ಆಲ್ಮೋಸ್ಟ್ ಗಾಡಿ ಜೊತೆಗೆ ಕೊಟ್ಟಿರ್ತಾನೆ ಇವನ್ನೆಲ್ಲ. ಸೊ ಬೆಟರ್ ಅದಕ್ಕಿಂತ ಹೊರಗಡೆ ಈ ಥರದ್ದು ನೀವು ರಿಂಗ್ ಸ್ಪ್ಯಾನರ್ ಅಂತ ಕರೀತಾರೆ. ಸೊ ಈ ಥರದ್ದನ್ನು ನೀವು ಯೂಸ್ ಮಾಡೋದು ಬೆಸ್ಟ್ ಅಂತ ಹೇಳ್ತೀನಿ ನಾನು. ಸೊ ನೀವು ಇದು 2 ಕ್ಯಾರಿ ಮಾಡಿ, 2 ಸ್ಕ್ರೂ ಡ್ರೈವರ್ನೇ ಕ್ಯಾರಿ ಮಾಡಿದರೆ ಓಕೆ. ಇನ್ನೊಂದು ಏನಂದರೆ, ಈಗ ನಾವು ಗ್ರೂಪ್ ಒಳಗೆ ಏನಾದರೂ ಹೋದರೆ ಎಮರ್ಜೆನ್ಸಿಗೆ ಅಂತ ಇದು ಒಂದು ಬ್ಯೂಟೇನ್ ಕ್ಯಾನು. ಅಂದರೆ ನಾವು ಗ್ರೂಪ್ ಒಳಗೆ ಹೋದ್ರೆ ಅಷ್ಟೇ. ಇದು ನಿಮಗೆ ಕಂಪಲ್ಸರಿ ಅಂತಲ್ಲ, ಇದು ನಿಮಗೆ ಬಿಟ್ಟಿದ್ದು. ನೀವು ಕ್ಯಾರಿ ಮಾಡಿದರೆ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ಸೊ ಈ ಥರದ್ದು ಒಂದು ಪೋರ್ಟಬಲ್ ಸ್ಟವ್ ಬರುತ್ತೆ. ಸೊ ನೀವು ಎಮರ್ಜೆನ್ಸಿ ನಿಮಗೆ ಎಲ್ಲಿ ಫುಡ್ಡು ಇದು ಅಡ್ಜಸ್ಟ್ ಆಗಿಲ್ಲ, ಇಲ್ಲಾಂದರೆ ನಿಮ್ಮದು ಏನೋ ಒಂದು ಪ್ಯಾಷನ್ಗೆ ಏನಾದರೂ ಒಂದು ಊಟ ಮಾಡಬೇಕು ಅಂದರೆ ಈ ಥರದ್ದನ್ನು ನೀವು ಕ್ಯಾರಿ ಮಾಡ್ಬೋದು. ಸೊ ನಾವು ಇದು ಮಾಡಿದರೆ ಇದು ಇನ್ಬಿಲ್ಟೇ ಲೈಟ್ ಇರುತ್ತಿದೆ. ಸೊ
ಅಡುಗೆ ಆ ಥರದ್ದು ಮಾಡ್ಕೋಬೋದು. ಈಗ ನಾನು ಇದೆರಡು ಕ್ಯಾರಿ ಮಾಡಿದರೆ ಇನ್ನೊಬ್ಬರು ಪಾತ್ರೆ ಕ್ಯಾರಿ ಮಾಡ್ತಾರೆ, ಇನ್ನೊಬ್ಬರು ರೇಷನ್ ಥರದ್ದು ಕ್ಯಾರಿ ಮಾಡ್ತಾರೆ. ಸೊ ಹಿಂಗೆ ಗ್ರೂಪ್ ಒಳಗೆ ಹೋದ್ರೆ ಅಷ್ಟೆಲ್ಲ ಮಾಡ್ಬೋದು. ನೀವು ಸೋಲೋ ಹೋಗಿರಿ ಅಂತ ಅಂದಾಗ ನಾನು ಇದು ಯಾವುದೂ ನಾನು ರೆಕಮೆಂಡ್ ಮಾಡಲ್ಲ. ಸೊ ಆಲ್ಮೋಸ್ಟ್ ಇದೆಲ್ಲ ಕಂಪ್ಲೀಟ್ ಆಯಿತು. 1 ಸೆಕೆಂಡ್ ಇದನ್ನೆಲ್ಲ ಕ್ಲೀನ್ ಮಾಡ್ತೀನಿ. ಎಲೆಕ್ಟ್ರಿಕಲ್ಸ್ ಮತ್ತು ರೈಡಿಂಗ್ ಗೇರ್ಸ್ ಬಗ್ಗೆ ನೋಡೋಣ. ಇದ್ರೊಳಗೆ ನಾನು ಫಸ್ಟ್ ಲಿಸ್ಟ್ದಾಗಿರೋದು ಇದು ಪವರ್ ಬ್ಯಾಂಕ್. ನಾನು ಪವರ್ ಬ್ಯಾಂಕ್ ಕ್ಯಾರಿ ಮಾಡ್ತೀನಿ. ಅದಾದಮೇಲೆ ನಾನು ಚಾರ್ಜರ್, ಅಂದರೆ ಇದು ಟೈಪ್ ಸಿ ಟು ಟೈಪ್ ಸಿ ಬರುತ್ತೆ ಇದು. ಸೊ ಇದು ಒಂದು ಫೋನ್ ಚಾರ್ಜರ್, ಪ್ಲಸ್ ಇದು ಟೈಪ್ ಎ ಟು ಟೈಪ್ ಸಿ ಇದು. ಅಕಸ್ಮಾತ್ ಮಳೆ ಕಡಿಮೆ ಇತ್ತು ಆ ಥರದ್ದೇನಾದರೂ ಇತ್ತಂದರೆ ಸೊ ನಾನು ಬೈಕಿಗೆ ಕನೆಕ್ಟ್ ಮಾಡಿಬಿಟ್ಟು ನಾನು ಪವರ್ ಬ್ಯಾಂಕು ಅಥವಾ ಇನ್ನೊಂದನ್ನು ನಾನು ಚಾರ್ಜ್ ಮಾಡ್ಬೋದು. ಸೊ ಇದು ಮ್ಯಾಂಡೇಟ್ರಿ ಅಲ್ಲ, ಇದು ನಿಮಗೆ ಬಿಟ್ಟಿದ್ದು. ನಾನು ಈ ಥರದ್ದೊಂದು ಟ್ರೈಪಾಡು, ಅಂದರೆ ಇದು ಚಿಕ್ಕದು, ಇದೊಂದು ಕ್ಯಾರಿ ಮಾಡ್ತೀನಿ. ಪ್ಲಸ್ ನಂದು ಈ ಥರದ್ದೊಂದು ಪೌಚ್, ಇದರೊಳಗೆ ನಂದು ಗೋಪ್ರೋ, ಆಮೇಲೆ ಎಕ್ಸ್ಟ್ರಾ ಮೈಕ್ಸೂ ಇರ್ತಾವೆ, ಪ್ಲಸ್ ಎಕ್ಸ್ಟ್ರಾ ಬ್ಯಾಟ್ರೀಸು. ಸೊ ನಾನು ಈ ಥರದ ಪೌಚ್ ಕ್ಯಾರಿ ಮಾಡ್ತೀನಿ. ಇದು ಎಲ್ಲ ನಿಮಗೆ ಇನ್ ಕೇಸ್ ನೀವೇನಾದರೂ ಸೋಲೋ ಹೋಗ್ತೀರಿ ಅಂದಾಗ ಈ ಥರದ್ದೊಂದು ಟ್ರೈಪಾಡ್ ರೆಕಮೆಂಡ್ ಮಾಡ್ತೀನಿ ನಾನು. ಇದೆಲ್ಲ ಏನು ನಿಮಗೆ ಆಪ್ಷನಲ್ ಇದ್ದಂಗೆ ಇದು. ಸೊ ಇದನ್ನು ಸೈಡ್ ಹಾಕಿದರೆ ನೆಕ್ಸ್ಟ್ ಗೇರ್ಸ್ಗಳಿಗೆ ಬರೋಣ. ಇವಾಗ ರೈಡಿಂಗ್ ಗೇರ್ಸ್ ಅಂತ ಬಂದರೆ ಗ್ಲೌಸ್, ಇದು ಪ್ರೋ ಟೇಪರ್ದಿದ್ದು. ಇದು ನಮಗೆ ಒಂದು 200ಕ್ಕೆಲ್ಲ ನಿಮಗೆ ಸಿಕ್ಬಿಡುತ್ತೆ, 200-250ಕ್ಕೆ. ಬಟ್ ಇದಕ್ಕೇನಂದರೆ ನಿಮಗೆ ಟಚ್ ವರ್ಕ್ ಆಗೋಲ್ಲ. ಬಟ್ ಇದ್ರ ಪ್ರಾಬ್ಲಮ್ ಏನಂದರೆ ಇದು ಆಲ್ಮೋಸ್ಟ್ ನಾನು 2 ವರ್ಷದಿಂದ ಯೂಸ್ ಮಾಡಿ, ರೆಗ್ಯುಲರ್ ಇಲ್ಲ, ಯಾವಾಗಾದರೂ ಟ್ರಿಪ್ಪಿಗೆ ಹೋದಾಗ ಅವಾಗಷ್ಟೇ ನಾನು ಯೂಸ್ ಮಾಡೋದೆ. ಸೊ ಇದು ತಂದು ನೀವು ನೋಡಿರ್ತೀರಿ ನನ್ನ ವೀಡಿಯೋ ಒಳಗೆ, ಇದೆಲ್ಲ ಕಟ್ ಮಾಡಿಬಿಟ್ಟಿರ್ತೀನಿ ನಾನು. ಸೊ ಯಾಕಂದರೆ ಇದು ರೆಗ್ಯುಲರಾಗಿ ನೀವು ಓಡಿಸ್ತಿರಲ್ಲ, ಇಲ್ಲಿಂದ ಈ ಕಡೆ ಊರ ಕಡೆ ಪೇನ್ ಸ್ಟಾರ್ಟ್ ಆಗ್ತಿತ್ತು. ಸೊ ಹಾಗಾಗಿ ಈ ತಂಬೆಲ್ಲ ಕಟ್ ಮಾಡಿಬಿಟ್ಟೆ. ಆಮೇಲೆ ಟಚ್ನೂ ವರ್ಕ್ ಆಗ್ತಿದ್ದಿಲ್ಲ. ಬಟ್ ಓಕೆ, ನೀವು 200 ರೂಪಾಯಿಗೆ ತಗೋಬೋದು. ಸೊ ಈ ರೈಡ್ ಒಳಗೆ ಒಂದು ಬೇರೆದು ಅಪ್ಗ್ರೇಡ್ ಆಗತ್ತೀನಿ, ಅದನ್ನು ನೋಡೋಣ ಅಂತ. ಸೊ ಜಾಕೆಟ್, ಇದು ನಾನು ಯೂಸ್ ಮಾಡೋ ಜಾಕೆಟ್ಟು. ಇದು ಆಕ್ಸರ್ ಅವ್ರದ್ದು ಕ್ರೂಸ್ 2 ಅಂತ, ಅಂದರೆ ಎಲ್ಲ ಲೆವೆಲ್ 2 ಆರ್ಮರ್ಸ್ ನಿಮಗೆ ಶೋಲ್ಡ್ರಿಗೆ ಪ್ಲಸ್ ಈ ಕಡೆ ಎಲ್ಬೋಗೆ ಬರುತ್ತೆ. ಆಮೇಲೆ ಬ್ಯಾಕಿಗೆ ಒಂದು ಇಲ್ಲಿ ಪ್ರೊಟೆಕ್ಷನ್ ಇರುತ್ತೆ. ಸೊ ಇದು ಜಾಕೆಟು. ಮತ್ತು ಕೆಳಗಡೆ ಈ ಥರದ್ದು ನೀ ಪ್ರೊಟೆಕ್ಷನ್, ಇದು ಆ್ಯಕ್ಚುಲಿ 4 ಬರುತ್ತೆ ನಿಮಗೆ. ಸೊ ನಾನೇನು ಮಾಡ್ತೀನಿ, ಇದು ಕೈದು ಹಾಕ್ಕೊಳ್ಳಲ್ಲ, ಯಾಕಂದರೆ ಜಾಕೆಟ್ ಯೂಸ್ ಮಾಡ್ತೀನಿ ಅಂತ. ಸೊ ಇದನ್ನು ಕಾಲಿಗಷ್ಟೇ ಇದನ್ನು ಯೂಸ್ ಮಾಡ್ಬೋದು. ಅರೌಂಡ್ ಒಂದು 1000ಕ್ಕೆ ನಿಮಗೆ 4 ಬರುತ್ತೆ. ಸೊ ರೈಡಿಂಗ್ ಪ್ಯಾಂಟ್ಗಿಂತ ಬೆಸ್ಟ್ ಆಪ್ಷನ್. ಅಂದರೆ ನೀವು ಯಾವುದೇ ಪ್ಯಾಂಟ್ ಮೇಲೆ ಹಾಕ್ಕೋಬೋದು. ಆಮೇಲೆ ಈಗ ಅಕಸ್ಮಾತ್ ರೈಡಿಂಗ್ ಪ್ಯಾಂಟ್ ಹರಿದೋಯ್ತು ಅಂತ ಅಂದರೆ ನಿಮ್ಗೆ ಬೇರೆ ಆಪ್ಷನ್ ಇಲ್ಲ. ಸೊ ಈ ಥರದ್ದು ಏನಾದರೂ ಹೋಯ್ತು ಅಂತ ಅಂದರೆ, ನೀವು ಬಜೆಟ್ ಒಳಗೆ ಟ್ರಾವೆಲ್ ಮಾಡ್ತಿರ್ತೀರಿ, ಇಲ್ಲ ಬಜೆಟ್ ಒಳಗೆ ರೈಡಿಂಗ್ ಗೇರ್ಸ್ ನೀವು ತೊಗೋಬೇಕಂದ್ರೆ, ನಾನು ರೈಡಿಂಗ್ ಪ್ಯಾಂಟ್ಗಿಂತನೂ ಈ ಥರದ್ದನ್ನ ನಾನು ರೆಕಮೆಂಡ್ ಮಾಡ್ತೀನಿ. ಈ ಥರದ್ದು ನಿಮಗೆ 4 ಬರುತ್ತಾ, 2 ಕೈಗೆ 2 ಕಾಲಿಗೆ. ನೀವು ರೈಡಿಂಗ್ ಜಾಕೆಟ್ನೂ ಅಷ್ಟೇ ನೀವು ತೊಗೋಬೇಕಂತಿಲ್ಲ. ಸೊ ಈ ಥರದ್ದನ್ನೇ ನೀವು ಕ್ಯಾರಿ ಮಾಡ್ಬೋದು. ಆಮೇಲೆ ಲಾಸ್ಟ್ ಒಂದು ಬಂದು ಶೂಸ್, ಅಂದರೆ ಇದು ನಾನು ರೀಸೆಂಟಾಗಿ ತರಿಸಿದೆ ಈ ಟ್ರಿಪ್ಪಿಗೆ ಅಂತ. ಸೊ ಇದು ಈಗೋ ಇಟಾಲಿ ಅವ್ರದ್ದು, ಇದು ವಾಟರ್ ರೆಸಿಸ್ಟೆಂಟ್ ಅಂತಿತ್ತು. ಆಮೇಲೆ ಇದಕ್ಕೆ ಸ್ಟೀಲ್ ಟೋನು ಬರುತ್ತೆ. ಇದು ಅಜಿಯೋ ಒಳಗೆ ಆಫರ್ ಇತ್ತು. ಸೊ ನನಗೆ ಬಿದ್ದಿದ್ದು 1300 ಬಿತ್ತು. ಸೊ ಬೆಸ್ಟ್ ಪ್ರೈಸ್ ಅಂತ ಅನಿಸಿದ್ದು ನನಗೆ. ಇವಾಗ ಅಮೆಝಾನ್ ಇದ್ರಾಗೆಲ್ಲ ನೋಡಿದರೆ ಅರೌಂಡ್ ಒಂದು 2000ವರೆಗೂ ಐತೆ. ಸೊ ಇದು ನನಗೆ ಬಂದಿದ್ದು 1300. ಸೊ ಇದ್ರದ್ದು ರಿವ್ಯೂ ಏನಿಲ್ಲ, ಇದು ನಾನು ಹಾಕ್ಕೊಂಡು ಯೂಸ್ ಮಾಡಿದ ಮೇಲೇ ಹೇಳ್ತೀನಿ ನಾನು ಇದು ಹೆಂಗೈತೆ ಅಂತ. ಬಟ್ ಇದಕ್ಕೆ ಸ್ಟೀಲ್ ಟೋ ಪ್ಲಸ್ ಇದಕ್ಕೆ ಲೇಸ್ ಏನು ಇದ್ದಿಲ್ಲ. ಸೊ ಅದೊಂದು ನನಗೆ ಈಸಿ ಅನಿಸಿದ್ದು. ಇದು ವೆಲ್ಕ್ರೋ ಪ್ಲಸ್ ಈ ಕಡೆ ಜಿಪ್ ಬರುತ್ತೆ ನಿಮಗೆ. ಆಮೇಲೆ ಹೆಲ್ಮೆಟ್, ನಾನು ಮೊದಲು ಕ್ಯಾರಿ ಮಾಡ್ತಿದ್ದಿದ್ದು ಇದು ಸ್ಟಡ್ಸ್ ಥಂಡರ್ ಅಂತ. ಇದ್ರದ್ದು ಪ್ರಾಬ್ಲಮ್ ಏನಾಗ್ತಿತ್ತು ಅಂದರೆ, ಈಗ ನೀವು ಮಳೆಗಾಲದಾಗ ಹೋದರೆ ಇದಕ್ಕೆ ಆ್ಯಂಟಿಫಾಗ್ ವೈಸರ್ ಬರೋಲ್ಲ, ಏನಿಲ್ಲ. ನೀವು ಒಳಗೆ ಉಸಿರಾಡ್ತಿದ್ರಿ, ಹೊರಗೆ ಮಳೆ ಬಂತಂದರೆ ಒಳಗೆಲ್ಲ ಫಾಗ್ ಹಿಡಿದ್ಬಿಡ್ತಿತ್ತು. ಆಮೇಲೆ ಪ್ಯಾಡಿಂಗ್ನೂ ಅಷ್ಟು ಇದ್ದಿಲ್ಲ, ಆಲ್ರೆಡಿ ಲೂಸ್ ಆಗಕ್ಕೆ ಬಂದಿತ್ತು. ಸೊ ನನಗೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಅನಿಸಿ ನಾನು ತೊಗೊಂಡಿದ್ದು ಆಕ್ಸರ್ ಅಪೆಕ್ಸ್ ಅಂತ. ಸೊ ಇದ್ರೊಳಗೆ ನಿಮಗೇನು ಬರುತ್ತೆ ಅಂದರೆ, ಇದು ಪ್ಯಾಡಿಂಗ್, ಅಂದರೆ ಇದು ಕುಷನಿಂಗೂ ಚಲೋ ಬರ್ತೈತಿ. ಆಮೇಲೆ ಪ್ರೊಟೆಕ್ಷನೂ ಚೆನ್ನಾಗೈತೆ. ಆಮೇಲೆ ಇದರೊಳಗೆ ನಿಮಗೆ ಇಲ್ಲಿ ಕಾಣಿಸುತ್ತಲ್ಲ, ಇದು ಒಂದು ಲೈನ್, ಒಂದು ಸೆಕೆಂಡಿರ್ರಿ, ಇಲ್ಲಿಂದ ಏನು ಕಾಣುತ್ತಲ್ಲ ಇದು ಪಿನ್ ಲಾಕ್ ಅಂತ. ಅಂದರೆ ನೀವು ಒಳಗಡೆ ಎಷ್ಟೇ ಉಸಿರಾಡಿದ್ರೂ ಫಾಗ್ ಹಿಡಿಯಲ್ಲ ಈ ಹೆಲ್ಮೆಟ್. ಒಳಗಿಂದ ಹೊರಗಡೆ ಚಳಿ ಇರಲಿ ಏನೇ ಇರಲಿ, ಒಳಗಡೆಯಿಂದ ನೀವು ಜೋರು ಉಸಿರಾಡಿದ್ರೂ ಫಾಗ್ ಹಿಡಿಯಲ್ಲ. ಅದು ಒಂದು. ಪ್ಲಸ್ ಇದಕ್ಕೇನು ಬರುತ್ತೆ ಅಂದರೆ ಇನ್ಬಿಲ್ಟೇ ಈ ಥರದ್ದೊಂದು ವೈಸರ್ ಬರುತ್ತೆ, ಅದು ಒಂದು. ಅದನ್ನು ಬಿಟ್ಟರೆ ಇನ್ನೇನಿಲ್ಲ. ಈ ಹೆಲ್ಮೆಟ್ನ ನಾನು ಇವಾಗ ಕರೆಂಟ್ಲಿ ಯೂಸ್ ಮಾಡಾಕತ್ತಿರೋದು.
ಸೊ ನನಗನ್ಸಿದ್ದು ಬೆಸ್ಟ್ ಹೆಲ್ಮೆಟ್ ಇದು. ಅಂದರೆ ಆ ಬಜೆಟ್ ಒಳಗೆ ನಿಮ್ದೇನಾದರೂ ಬಜೆಟ್ ಒಂದು 3,500 ಇಂದ 4,000 ಇತ್ತು ಅಂದರೆ ಆಫರ್ ಒಳಗೆ ನೀವು ತೊಗೋಬೋದು. ನನಗೆ ಬಿದ್ದಿದ್ದು 3,500. ಬಟ್ ಈ ಸ್ಟಡ್ಸ್ ಬಂದು ಆ ಟೈಮ್ ಒಳಗೆ ನನಗೆ ಎಷ್ಟು 1,800 ಏನೋ ಬಿದ್ದಿತ್ತು. ಸೊ ಇದಕ್ಕೆ ಇನ್ವೆಸ್ಟ್ ಮಾಡೋ ಬದಲು ಸೊ ಬೆಟರ್ ಇದಕ್ಕೆ ಇನ್ವೆಸ್ಟ್ ಮಾಡಿರಿ. ಅಂದರೆ ಇದ್ರೊಳಗೆ ನಿಮಗೆ ಈ ಥರದ ಫೀಚರ್ಸ್ ಎಲ್ಲ ಕೊಡ್ತಾನೆ. ಆಮೇಲೆ ಹಿಂದೆ ಸ್ಪಾಯ್ಲರ್ ಆಯ್ತು, ಇದೇನಂದರೆ ಸ್ವಲ್ಪ ಹೆವಿ ಅನಿಸುತ್ತೆ, ನಡೆಯುತ್ತೆ. ಇದು ದಿ ಬೆಸ್ಟ್ ಹೆಲ್ಮೆಟ್ ಇದಕ್ಕೆ ಕಂಪೇರ್ ಮಾಡಿದರೆ. ಅಂದರೆ ನೀವು ಬಜೆಟ್ ಇಲ್ಲ ಅಂತ ಅಂದಾಗ ಈ ಥರದನ್ನೇ ತೊಗೋರಿ. ಬಟ್ ತೊಗೊಳೋದು ಒಂದು ಸಲ ಅಂತ ಅಂದಾಗ ಬೆಟ್ರ್ ಈ ಥರದಕ್ಕೆ ಇನ್ವೆಸ್ಟ್ ಮಾಡಿರಿ. ಸ್ಟಾರ್ಟಿಂಗ್ ಹೇಳಿದ್ನಲ್ಲ ಟಾಪ್ ಬಾಕ್ಸ್ ಅಂತ. ನಿಮಗೆ ಟಾಪ್ ಬಾಕ್ಸ್ ಇಲ್ಲ ಅಂದರೆ ನೀವು ಯಾವುದೇ ಥರದ ಲಗೇಜ್ನ ನೀವು ಯೂಸ್ ಮಾಡಬಹುದು. ಇವಾಗ ನೀವೇನಾದರೂ ಬ್ಯಾಕ್ ಪ್ಯಾಕು ಅಥವಾ ಈ ಥರದ್ದೇನಾದರೂ ನೀವು ಲಗೇಜ್ ಕ್ಯಾರಿ ಮಾಡ್ತೀರಿ ಅಂತ ಆದರೆ ಡಸ್ಟ್ಬಿನ್ ಕವರ್ಸ್ ಬರುತ್ತಲ್ಲ ಮಾಡಿರಿ. ಡಸ್ಟ್ಬಿನ್ ಕವರ್ಸ್ ಇಲ್ಲಾಂದರೆ ನೀವು ಲೋಕಲ್ ಯಾವುದಾದ್ರೂ ಅಂಗಡಿ ಇಲ್ಲ ನಿಮ್ಮ ಫ್ರೆಂಡ್ಸ್ ಎಲ್ಲಾದರೂ ವರ್ಕ್ ಮಾಡ್ತಿದ್ರೆ 1-2 ಡಸ್ಟ್ಬಿನ್ ಕವರ್ಸು ಅದ್ರೊಳಗೆ ಬ್ಯಾಗ್ ಹಾಕಿ, ಸೊ ಅದ್ರ ಮೇಲೆ ಈ ಥರದ್ದು ನೀವು ರೈನ್ ಕವರ್ನ ನೀವು ತೊಗೋಬೋದು. ಇದು ನಿಮಗೆ 200ಗೆ ಅಂತ ಸಿಗುತ್ತೆ. ಸೊ ಇದಿಷ್ಟು ದೊಡ್ಡದು ಬರುತ್ತೆ, ದೊಡ್ಡ ಬ್ಯಾಗ್ಗೆಲ್ಲ ನೀವು ಹಾಕ್ಬೋದು. ಇದನ್ನು ನೀವು ಆ ಡಸ್ಟ್ಬಿನ್ ಕವರ್ ಇರುತ್ತಲ್ಲ ಅದ್ರೊಳಗೆ ಬ್ಯಾಗ್ ಹಾಕಿ ಅದ್ರ ಮೇಲೆ ಈ ಥರದ ಕವರ್ ಹಾಕಿದರೆ ನೀರು ಹೋಗಲ್ಲ ಒಳಗಡೆ, ಬ್ಯಾಗ್ ಒಳಗಡೆ. ಅಂದರೆ ನಿಮಗೆ ಡಬಲ್ ಪ್ರೊಟೆಕ್ಷನ್ ಸಿಕ್ಕಂಗೆ. ಆಮೇಲೆ ಅದ್ರನ್ನ ಕಟ್ಟೋಕ್ಕೆ ನಿಮ್ಗೆ ಈ ಥರದ್ದು ಬಂಜಿ ಕಾರ್ಡ್ ಅಂತ ಕರೀತಾರೆ. ಇದಕ್ಕೇನಿರುತ್ತೆ ಅಂದರೆ ಇದು ಎಲಾಸ್ಟಿಕ್ ಇರುತ್ತೆ. ಇದು ಎಲಾಸ್ಟಿಕ್ ಥರ ಇರುತ್ತೆ. ಆಮೇಲೆ ಮುಂದೆ ಈ ಥರದ್ದು ಹುಕ್ಸ್ ಇರುತ್ತೆ. ಇದು ನೀವು ಆನ್ಲೈನ್ದಾಗ ನೋಡಿದರೆ ನಿಮಗೆ 150ಇಂದ 200ವರೆಗೂ ಬೀಳ್ಬೋದು. ಬಟ್ ಏನಂದರೆ ನಾನು ತೊಗೊಂಡಿದ್ದು ಲೋಕಲ್ ಶಾಪ್ ಇರುತ್ತಲ್ಲ, ಹಗ್ಗ ಆ ಥರದ್ದು ಮಾರೋರ ಹತ್ರ. ಸೊ ನೀವು ಅಲ್ಲಿ ತೊಗೊಂಡ್ರೆ ಒಂದೊಂದು 40 ರೂಪಾಯಿಂದ 60 ರೂಪಾಯಿವರೆಗೂ ಬೀಳ್ಬೋದು. ಸೊ ನೀವು ಲೋಕಲ್ ಒಳಗೆ ಅಡ್ಡಾಡ್ರಿ, ಆನ್ಲೈನ್ ಪ್ರೈಸ್ ನೋಡಿ. ಲೋಕಲ್ ಒಳಗೆ ಕಮ್ಮಿ ಸಿಕ್ಕರೆ ಲೋಕಲ್ದಾಗೆ ಪರ್ಚೇಸ್ ಮಾಡಿರಿ. ಅದರಿಂದ ಅವ್ರಿಗೂ ಬಿಸ್ನೆಸ್ ಆಗುತ್ತೆ, ನಿಮಗೂ ಲಾಭನೇ. ಸೊ ಇದಿಷ್ಟು. ಇದಕ್ಕೆ ಬಂಜಿ ಕಾರ್ಡ್ ಅಂತಾರೆ. ಇಲ್ಲ ಅಂದರೆ ನೀವು ಇಲಾಸ್ಟಿಕ್ ಕಾರ್ಡ್ ಅಂತ ಹೇಳ್ಬೋದು. ಇಲ್ಲ ಇಲಾಸ್ಟಿಕ್ದು ಹಗ್ಗ ಕೊಡ್ರಿ ಅಂದರೆ ಕೊಡ್ತಾರೆ. ಸೊ ಇದಿಷ್ಟು ಲಗೇಜ್ ಸೆಟಪ್. ಆಲ್ಮೋಸ್ಟ್ ಎಲ್ಲ ಪಾಯಿಂಟ್ ಕವರ್ ಮಾಡಿ ನಾನು ಅನ್ಕೊತೀನಿ. ಇದನ್ನು ಯಾವ ಥರ ವೀಡಿಯೋ ಮಾಡ್ಬೇಕು ಅನ್ನೋದು ಗೊತ್ತಾಗಿಲ್ಲ. ಸೊ ಹಾಗಾಗಿ ನಾನು ಈ ಥರದ್ದು ಒಂದು ಸೆಟಪ್ ಮಾಡಿ ವೀಡಿಯೋ ಮಾಡಿದೆ. ಸೊ ವೀಡಿಯೋ ಏನಾದರೂ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹಂಗೆ ಈ ಸರ್ತಿ ನೀವೆಲ್ಲಿ ಪ್ಲ್ಯಾನ್ ಮಾಡಿರಿ ಅನ್ನೋದನ್ನು ಕಮೆಂಟ್ ಹಾಕಿರಿ. ಹೋಗಿ ಬರ್ತೀನಿ. ಬಾಯ್.